ಅನುದಿನದ ಚಿಂತನೆ. ಇಂದಿನ ಶುಭ ಸಂದೇಶದ ವಾಚನದಲ್ಲಿ ಕ್ರಿಸ್ತನು ಸಮಾರಿಯದ ಮಹಿಳೆಯ ಜೊತೆ ನಡೆಸುವ ಸಂಭಾಷಣೆಯನ್ನ ನಾಟಕೀಯವಾಗಿ ಚಿತ್ರಿಸಲಾಗಿದೆ. ಅಶುದ್ಧ ಮತ್ತು ಬಹಿಷ್ಕೃತ ಸಮಾರಿತ ಮಹಿಳೆಗೆ ಜೀವಂತ ನೀರನ್ನು ಪಡೆಯುವ ಅವಕಾಶವನ್ನ ಕ್ರಿಸ್ತನು ನೀಡುತ್ತಾನೆ. ಬಾವಿಯ ಪಕ್ಕದಲ್ಲಿ ನಡೆಯುವ ಸಂಭಾಷಣೆಯಿಂದ ಮಹಿಳೆಯಲ್ಲಿ ಆಗಲೇ ಇರಬೇಕಾಗಿದ್ದ ಮತ್ತು ಅವಳು ತನ್ನ ಲೌಕಿಕತೆಯಿಂದ ಕಳೆದುಕೊಂಡಿದ್ದ ಸಂಪೂರ್ಣತೆಯ, ಸಮಗ್ರತೆಯ ಮತ್ತು ನೈತಿಕತೆಯ ಜೀವನದ ತುಡಿತವನ್ನು ಅವಳಲ್ಲಿ ಮತ್ತೊಮ್ಮೆ ಜಾಗೃತಗೊಳಿಸುತ್ತಾನೆ. ಕೊನೆಗೆ ಕ್ರಿಸ್ತನೇ ನಮ್ಮ ಜೀವಜಲ, ಅವನ ಅನುಗ್ರಹದಿಂದ ಮಾತ್ರ ನಮಗೆ ನಿತ್ಯ ಜೀವನ ಲಭಿಸುವುದೆಂದು ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಸಮಾರಿಯದ ಮಹಿಳೆಯಂತೆ ನಾವು ಕೂಡ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕಾಗಿದೆ. ಇತರರನ್ನು ಕರೆದು ನಾನು ಮಾಡಿದ್ದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಾರೆ, ಬಂದು ನೋಡಿ ಎಂದು ಮಹಿಳೆ ಪರಿಚಯಿಸಿದಂತೆ ನಾವು ಕೂಡ ಕ್ರಿಸ್ತನನ್ನ ಇತರರಿಗೆ ಪರಿಚಯಿಸಬೇಕಾಗಿದೆ. ಕ್ರಿಸ್ತನು ಮಾಡಿದ್ದ ಮಕ್ಕಾರ್ಯಗಳ ಬಗ್ಗೆ ತಿಳಿ ಹೇಳಬೇಕಾಗಿದೆ. ನಮ್ಮ ಸಾಕ್ಷಿಭರಿತ ಜೀವನದಿಂದ ಜನರಿಗೆ ಯೇಸುವಿನಲ್ಲಿ ನಂಬಿಕೆ ಹುಟ್ಟಲೆಂದು ಬೇಡಿಕೊಳ್ಳೋಣ.